ಹಾಯ್ ಎಲ್ಲರಿಗೂ ಜೋ ಜರ್ನಿ ಯೂಟ್ಯೂಬ್ ವ್ಲಾಗ್ಸ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾನು ತುಮಕೂರಿಂದ ಮಲೆಮಹದೇಶ್ವರಗೆ ಒನ್ ಡೇ ಅಲ್ಲಿ KSRTC ಬಸ್ಸಲ್ಲಿ ಹೇಗೆ ಹೋಗೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕೂಡ ಕಮೆಂಟಲ್ಲಿ ತಿಳಿಸಿ. ನಾವು ಸಿದ್ಧಗಂಗಾ ಮಠಗೆ ಮಾರ್ನಿಂಗ್ 4 o'clock ರೀಚ್ ಆದ್ವಿ. ಬಸ್ಸು ನಿನ್ನೆ ನೈಟೇ ಆಲ್ರೆಡಿ ಬಂದು ಇಲ್ಲಿ ನಿಂತಿತ್ತು. ಈ ಬಸ್ ಎವ್ರಿಡೇ ಅವೈಲಬಲ್ ಇರುತ್ತೆ. ಪರ್ ಪರ್ಸನ್ 303 ಚಾರ್ಜ್ ಮಾಡ್ತಾರೆ ಮತ್ತು ವುಮೆನ್ಸ್ಗೆ ಫ್ರೀ ಟಿಕೆಟ್. ಹಾಗೆ ಈ ಬಸ್ಸಲ್ಲಿ ಜರ್ನಿ ಮಾಡಬೇಕಾದ್ರೆ 10 minutes ಬ್ರೇಕ್ ಕೊಟ್ಟಿದ್ರು. ಆವಾಗ ಮದ್ದು ಸ್ಪೆಷಲ್ ವಡೆ ತೊಗೊಂಡು ಸ್ನ್ಯಾಕ್ಸ್ನೆಲ್ಲ ತೊಗೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಹಿಂಗೆ ಈ ಜರ್ನಿ ಮಾಡಬೇಕಾದ್ರೆ ಮಹದೇಶ್ವರ ಬೆಟ್ಟ ನೇಚರ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅದಕ್ಕೆ ವಿಡಿಯೋ ಮಾಡಿದ್ದೀನಿ, ನೀವು ಹಂಗೆ ನೋಡಿ. ಎಷ್ಟೊಂದು ಜನ ತಾಳೆ ಬೆಟ್ಟ ಸ್ಟಾಪಲ್ಲಿ ಇಳ್ಕೊಂಡು ಅಲ್ಲಿಂದ ಸ್ವಾಮಿ ದರ್ಶನ ಮಾಡೋಕ್ಕೋಸ್ಕರ ಕಾಲ್ನಡಿಗೆಯಲ್ಲಿ ಸ್ಟೆಪ್ಸ್ಗಳ ಮುಖಾಂತರ ಬರ್ತಾರೆ. ಇನ್ನೇನು ಟೆಂಪಲ್ ರೀಚ್ ಆಗ್ತಿರ್ಬೇಕಾದ್ರೆ ಸ್ವಾಮಿಯವ್ರದ್ದು ಈ ಸ್ಟ್ಯಾಚು ಕಾಣಿಸ್ತು. ಇದನ್ನ ನೋಡೋಕ್ಕೆ ಎಷ್ಟು ಚಂದ ಅಲ್ಲ. ಯಾವ ಕ್ಯಾಮ್ರಾ ಕೂಡ ಜಸ್ಟಿಸ್ ಮಾಡಲ್ಲ ಈ ಕಲೆಗೆ. ನಾವು ಮಾರ್ನಿಂಗ್ 10 o'clock ಟೆಂಪಲ್ ರೀಚ್ ಆದ್ವಿ. ಟೆಂಪಲ್ ಸುತ್ತಮುತ್ತ ಶಾಪಿಂಗ್ಗೆ ಅಂತ ಎಷ್ಟೊಂದು ಶಾಪ್ಸ್ಗಳಿದೆ. ನೀವೇನಾದರೂ ಬೇಕಾದರೆ ತೊಗೋಬೋದು. ಮತ್ತು ದೇವ್ರದ್ದು ಪೂಜೆ ಐಟಮ್ಸ್ ತೊಗೋಬೇಕಂದ್ರೆ ಕೂಡ ಶಾಪ್ಸ್ಗಳಿದೆ, ಅಲ್ಲೂ ನೀವು ತೊಗೋಬೋದು. ನಾವು ಹೋಗಿದ್ದ ಟೈಮಲ್ಲಿ ಸ್ವಾಮಿ ಮಹದೇಶ್ವರ ಅವ್ರದ್ದು ಮತ್ತು ಬಸವಣ್ಣ ಅವ್ರದ್ದು ಟೆಂಪಲ್ ಸುತ್ತ ಈ ಥರ ಮೆರವಣಿಗೆ ಮಾಡ್ತಿದ್ರು. ಈ ಮೆರವಣಿಗೆ ನೋಡಿಕೊಂಡು ಹಂಗೆ ನಾವು ಮಾರ್ನಿಂಗ್ ಬೇರೆ ಟಿಫನ್ ಮಾಡಿರಲಿಲ್ಲ. ಇಲ್ಲೇ ಟೆಂಪಲಲ್ಲೇ ಟಿಫನ್ ಅವೈಲಬಲ್ ಇದೆ ಅಂತ ನಮ್ಗೆ ಅಲ್ಲಿರೋರೇ ಯಾರೋ ಹೇಳಿದ್ರು. ಅದಕ್ಕೋಸ್ಕರ ಟಿಫನ್ ಮಾಡೋಕ್ಕೆ ಹೋದ್ವಿ. ಮಾರ್ನಿಂಗ್ ಟಿಫನ್ಗೆ ಟೊಮೊಟೊ ಬಾತ್ ಮತ್ತು ಪಾಯಸ ಕೊಟ್ಟಿದ್ರು. ಟಿಫನ್ಗೆ ಮತ್ತು ಊಟಕ್ಕೆ ಎರಡಕ್ಕೂ ಕ್ಯೂಯಿಂಗ್ ಸಿಸ್ಟಮ್ ಇದೆ. ಟಿಫನ್ ಮುಗಿಸಾದ್ಮೇಲೆ ನಾವು ಅಲ್ಲೇ ಪೂಜೆ ಐಟಮ್ಸ್ ತೊಗೊಂಡು ನೆಕ್ಸ್ಟು ದೇವ್ರ ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ. ದೇವ್ರ ದರ್ಶನಗೂ ಕೂಡ ಕ್ಯೂಯಿಂಗ್ ಸಿಸ್ಟಮ್ ಇದೆ. ಕ್ಯೂಯಿಂಗ್ ಸಿಸ್ಟಮಲ್ಲಿ ಹೋಗಬೇಕಾದ್ರೆ ಮಲೆಮಹದೇಶ್ವರ ಟೆಂಪಲಲ್ಲಿ ಎಲ್ಲರಿಗೂ ಯಾವುದೇ ಜಾತಿ ಆಗಲಿ ಯಾವುದೇ ಧರ್ಮ ಆಗಲಿ ಎಲ್ಲರಿಗೂ ವಿಭೂತಿ ಇಡ್ತಾರೆ. ಅದನ್ನ ನೋಡೋಕ್ಕೇ ಒಂದು ಚಂದ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಹೊರಗಡೆ ಬಂದ್ವಿ. ಇಲ್ಲಿ ಏನೋ ಬೆಂಕಿ ಹಚ್ತಾ ಇದ್ರು, ಇದೇನಂತ ನಮಗೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಲ್ಲೇ ಆಲಂಬಾಡಿ ಬಸವಣ್ಣ ಅವ್ರದ್ದು ಸ್ಟ್ಯಾಚು ಕೂಡ ಇದೆ. ಅದನ್ನು ದರ್ಶನ ಮಾಡಿಕೊಂಡು ಅದು ಸುತ್ತಾಕಿ ಕೆಳಗೆ ಬಂದ್ವಿ. ಹಂಗೆ ಟೆಂಪಲಿಂದ ಕೆಳಗೆ ಬಂದರೆ ಒಂದು ಕಲ್ಯಾಣಿ ಸಿಗುತ್ತೆ. ಅಲ್ಲಿ ಮುಡಿ ಕೊಟ್ಟಿರೋರೆಲ್ಲ ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಇವಾಗ ನೀರು ಕಡಿಮೆ ಆಗಿಬಿಟ್ಟಿದೆ. ಹಂಗೆ ಅಲ್ಲಿ ಕೆಲವೊಂದು ರೂಮ್ಸ್ ಕೂಡ ಇದೆ, ಚಾರ್ಜ್ ಮಾಡ್ತಾರೆ ನಿಮ್ಗೇನಾದರೂ ಸ್ನಾನ ಮಾಡಬೇಕಂದ್ರೆ ಬಿಸಿನೀರಿಗೆಲ್ಲ. ಇಲ್ಲಿ ನೋಡಿಕೊಂಡು ಹಂಗೆ ಟೆಂಪಲ್ ಹತ್ರ ವಾಪಸ್ ರಿಟರ್ನ್ ಆದ್ವಿ. ಯಾಕೆಂದರೆ ಆಲ್ರೆಡಿ 12 o'clock ಆಗಿತ್ತು. 12:30 ಲಂಚ್ ಕೊಡ್ತಾರೆ ಇಲ್ಲಿ. ಊಟಕ್ಕೆ ಕ್ಯೂ ಸಿಸ್ಟಮ್ ಇತ್ತು. ಕ್ಯೂ ಅಲ್ಲಿ ನಿಂತ್ಕೊಂಡು ನೆಕ್ಸ್ಟ್ ನಾವು ಊಟ ಮಾಡೋಕ್ಕೆ ಎಂಟರ್ ಆದ್ವಿ. ಊಟಕ್ಕೆ ಪಾಯಸ, ಪಲ್ಯ, ಅನ್ನ, ಸಾಂಬಾರು ಕೊಟ್ಟರು. ಊಟ ಎಲ್ಲ ಆದಮೇಲೆ ನೆಕ್ಸ್ಟು ನಾವು ವಾಪಸ್ ರಿಟರ್ನ್ಗೆ ಅಂತ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಅಲ್ಲಿ ಒಂದು ಚಿರ್ಮುರಿ ತೊಗೊಂಡು ಸ್ವಾಮಿಯವ್ರದ್ದು ಸ್ಟ್ಯಾಚು ನೋಡ್ಕೊಂಡು ಕೂತ್ಕೊಂಡ್ವಿ. ಬಸ್ ಕೂಡ ಬಂತು. 2 o'clock ಎವ್ರಿಡೇ ಬಸ್ ಇದೆ ತುಮಕೂರಿಗೆ, ಡೈರೆಕ್ಟ್ ಬಸ್. ಅಲ್ಲಿ ಬಸ್ ಹತ್ಕೊಂಡು ಹಾಗೆ ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಒಂದು ನದಿ ಸಿಕ್ತು. ಇದ್ರ ಹೆಸರು ನನಗೂ ಗೊತ್ತಿಲ್ಲ, ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಇದರಲ್ಲಿ ನೀರು ಕೂಡ ಇರಲಿಲ್ಲ. ನೋಡ್ತಾ 10 o'clock ಸಿದ್ಧಗಂಗೆ ಮಠ ರೀಚ್ ಆದ್ವಿ. ನಾವು ಹೋಗಿದ್ದ ದಿನ ಅವತ್ತು ಸಿದ್ಧಗಂಗೆ ಮಠದಲ್ಲಿ ಶಿವರಾತ್ರಿ ಪ್ರಯುಕ್ತ ಎತ್ತುಗಳದ್ದು ಜಾತ್ರೆ ನಡೀತಾ ಇತ್ತು. ಎಷ್ಟೊಂದು ಹಳ್ಳಿಗಳಿಂದ ಎಲ್ಲ ಎತ್ತುಗಳನ್ನ ಕರ್ಕೊಂಬಂದು ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ರು. ಜಾತ್ರೆ ಎಲ್ಲ ನೋಡಿಕೊಂಡು ನಮ್ಮ ದಿನಾನ ನಾವು ಹೀಗೆ ಎಂಡ್ ಮಾಡಿದ್ವಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಅಥವಾ ನಿಮ್ಗೇನಾದರೂ ಈ ಥರ ವಿಡಿಯೋಸ್ ಇನ್ನು ಮುಂದೆ ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.